ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ನಮಸ್ಕಾರ ಡಾಕ್ಟರ್ ಲೀನಾ ಗೌಡ ಅವರೇ. ನಮಸ್ಕಾರ ಸರ್. ಪಶುಪಾಲನೆಯನ್ನು ಮಾಡುವಾಗ ವಿವಿಧ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತೀವಿ. ಹೌದು. ಈ ಪ್ರಾಣಿಗಳಿಗೆ ಕೆಲವೊಂದು ರೋಗಗಳು ಬರೋದನ್ನು ಕೂಡ ನಾವು ಕಾಣ್ತೀವಿ. ಹೌದು. ಈ ರೋಗಗಳು ಮನುಷ್ಯನಿಗೂ ಕೂಡ ಪ್ರಾಣಿಗಳಿಂದ ಹರಡ್ತವೆ ಅಂತ ನಾವು ಕೇಳಿದ್ವಿ. ಹೌದು, ಅದು ಬಹಳ ನಿಜ. ಆದ್ದರಿಂದ ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ, ವಿಶೇಷವಾಗಿ ಪಶುಪಾಲಕರಿಗೆ ಪ್ರಾಣಿಗಳಿಗೆ ಬರುವಂಥ ರೋಗಗಳು ಯಾವ್ಯಾವ ಮನುಷ್ಯನಿಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ, ಅವರು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ಪ್ರಾಣಿಜನ್ಯ ರೋಗಗಳು ಅಂದ್ರೇನು, ಈ ಒಂದು ರೋಗಗಳ ಮಹತ್ವ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಹಲವಾರು ಅನುಕೂಲತೆ ಮತ್ತು ಆಹಾರಕ್ಕಾಗಿ ಪ್ರಾಣಿಗಳನ್ನ ಸಾಕ್ತಾ ಬಂದಿರೋದು ನಿಮ್ಗೆ ಗೊತ್ತಿರೋ ವಿಚಾರ. ಇವುಗಳಲ್ಲಿ ಮೊದಲಿಗೆ ಮಾನವನ ಸಂಗಾತಿಯಾಗಿದ್ದು ನಾಯಿ. ಮತ್ತು ಅವನು ನಂತರ ಕೃಷಿ ಚಟುವಟಿಕೆಯನ್ನು ಶುರು ಮಾಡಿದ ಹಾಗೆ ಹಸು, ಕುರಿ, ಮೇಕೆ, ಹಂದಿ ಹೀಗೆ ಮುಂತಾದ ಪ್ರಾಣಿಗಳನ್ನ ಸಾಕ್ತಾ ಬರ್ತಾನೆ. ಮತ್ತು ನೀವು ಈಗ ಹೇಳಿದ ಹಾಗೆ ಪ್ರಕೃತಿಯಲ್ಲಿ ಮನುಷ್ಯರಿಗೆ ಅಷ್ಟೇ ಕಾಯಿಲೆ ಬರೋದಿಲ್ಲ, ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಈ ಸೋಂಕು ರೋಗಗಳು ಬರ್ತವೆ. ಮತ್ತು ಕೆಲವೊಂದು ಜನರಿಗೆ ಏನು ವಿಚಾರ ಇದೆಯಪ್ಪ ಅಂದರೆ, ಪ್ರಾಣಿಗಳಿಗೆ ಬರೋ ಕಾಯಿಲೆಗಳು ಈ ಪ್ರಾಣಿಗಳಿಗೆ ಮಾತ್ರ ಸೀಮಿತ, ಇದು ಮನುಷ್ಯರಿಗೆ ಬರೋದು ಬಹಳ ಕಡಿಮೆ ಅಥವಾ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇದು ತಪ್ಪು ಗ್ರಹಿಕೆ. ಪ್ರಾಣಿಗಳಲ್ಲಿ ಬರುವ ರೋಗಗಳಲ್ಲಿ ಅನೇಕ ರೋಗಗಳು ಮನುಷ್ಯರಿಗೂ ಕೂಡ ಹರಡಬಹುದು. ಅದು ಯಾವಾಗ ಹೆಚ್ಚಾಗತ್ತಪ್ಪ ಅಂದರೆ, ಪ್ರಾಣಿಗಳ ಒಡನಾಟ ಹೆಚ್ಚಾದಂತೆ ಈ ರೋಗ ಹರಡುವ ಸಾಧ್ಯತೆ ಕೂಡ ಹೆಚ್ಚಾಗೋದಲ್ಲದೆ ಅದರಲ್ಲಿ ಕೆಲವೊಂದು ರೋಗಗಳು ಮಾರಣಾಂತಿಕ ಕೂಡ ಆಗಬಹುದು, ಮರಣವನ್ನು ಕೂಡ ತರಬಹುದು. ಹೌದು, ನಿಜ. ನಮ್ಮ ಈ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಾವು ಏನು ಹೇಳ್ತೀವಿ, ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ ಇದೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ. ಅವ್ರ ಪ್ರಕಾರ ಈ ಪ್ರಾಣಿಜನ್ಯ ರೋಗ ಅಂದರೆ ಯಾವ ರೋಗಗಳು ಸಾಮಾನ್ಯವಾಗಿ ಕಶೇರುಕ ಪ್ರಾಣಿಗಳು ಅಂದರೆ ವರ್ಟಿಬ್ರೇಟ್ ಆನಿಮಲ್ಸ್ ಅಂತ ನಾವೇನು ಬೆನ್ನು ಮೂಳೆಗಳು ಇರುವಂಥ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಹರಡುತ್ತವೆಯೋ ಇಂಥ ರೋಗಗಳಿಗೆ ನಾವು ಪ್ರಾಣಿಜನ್ಯ ರೋಗಗಳು ಅಥವಾ ಮಿಗಾ ಮಾನವ ರೋಗಗಳು ಅಂತ ಕರಿತೀವಿ. ಈ ರೈತರು ಮತ್ತೆ ಸಾಕು ಪ್ರಾಣಿಗಳನ್ನ ಸಾಕುವಂತ ಅವರು ಕೆಲವು ಸಾಮಾನ್ಯವಾದ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡ್ರೆ ಅವರು ಈ ರೋಗ ಬರೋದನ್ನ ಬಹಳ ಸುಲಭವಾಗಿ ತಡಿಬಹುದು. ಮುಖ್ಯವಾಗಿ ಪ್ರಾಣಿಜನ್ಯ ರೋಗಗಳನ್ನು ನಾವು ಯಾವ ರೀತಿ ವಿಂಗಡಿಸ್ಕೋಬಹುದು ಅಂತೀರಿ?
ಈ ಪ್ರಾಣಿಜನ್ಯ ರೋಗಗಳನ್ನ ನಾವು ಅನೇಕ ರೀತಿ ವಿಂಗಡಿಸಬಹುದು. ಅದರಲ್ಲೂ ಒಂದು ಬಗೆ ಹೇಗಪ್ಪ ಅಂತಂದ್ರೆ ಈ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ರೋಗಗಳು. ಉದಾಹರಣೆಗೆ ಈ ರೇಬೀಸ್ ಕಾಯಿಲೆ ಅಥವಾ ಉಚ್ಚನಾಯಿ ಕಾಯಿಲೆ ಅಂತ ನಾವ್ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಜನಗಳು ಬಹಳ ತಿಳ್ಕೊಂಡಿರ್ತಾರೆ. ಮತ್ತೆ ಈ ನೆರಡಿ ಬೆನೆ, ಈ ಉಚ್ಚನಾಯಿ ಕಾಯಿಲೆ ಹೆಚ್ಚಾಗಿ ಪ್ರಾಣಿಯಿಂದ ಮನುಷ್ಯರಿಗೆ ಬರುತ್ತೆ. ಅದು ಉಚ್ಚನಾಯಿ ಕಚ್ಚಿದಾಗ ಬರುವ ಸಂಭವ ಹೆಚ್ಚಾಗಿರುತ್ತೆ. ಇಲ್ವಾದ್ರೆ ಈ ಮನುಷ್ಯರಿಂದ ಪ್ರಾಣಿಗಳಿಗೆ ಬರಬಹುದು. ಈ ಪ್ರಾಣಿಗಳಿಂದಾನೇ ಅಷ್ಟೇ ಅಲ್ಲ, ಮನುಷ್ಯರಿಂದನೂ ಕೂಡ ಪ್ರಾಣಿಗಳಿಗೂ ಕೂಡ ಕಾಯಿಲೆ ಬರ್ಬೋದು. ಇವು ಯಾವಪ್ಪ ಅಂತಂದ್ರೆ ಕ್ಷಯ ರೋಗ ಅಥವಾ TB ಅಂತ ನಾವೆಲ್ಲ ಏನ್ ಕರಿತೀವಿ, ಮತ್ತೆ ಅಮೀಬಿಯಾಸಿಸ್, ಈ ರೋಗಗಳು ಮನುಷ್ಯರಿಂದನೂ ಪ್ರಾಣಿಗಳಿಗೂ ಬರಬಹುದು. ಮತ್ತು ಕೆಲವು ರೋಗಗಳು ಪ್ರಾಣಿಯಿಂದ ಮನುಷ್ಯರಿಗೂ ಬರುತ್ತೆ ಮತ್ತೆ ಮನುಷ್ಯರಿಂದ ಪ್ರಾಣಿಗಳಿಗೂ ಬರುತ್ತೆ. ಉದಾಹರಣೆಗೆ ಈ ಸಾಲ್ಮೊನೆಲ್ಲಾ ರೋಗ ಅಂತ ಏನ್ ಹೇಳ್ತೀವಿ, ಇದು ಹೆಚ್ಚಾಗಿ ಕೋಳಿ ಅಥವಾ ಕೋಳಿ ಮಾಂಸ ಅಥವಾ ಹಸಿ ಮೊಟ್ಟೆ ಸೇವಿಸಿದಾಗ ಬರುವಂತ ರೋಗ. ಈ ತರ ರೋಗಗಳು ಕೂಡ ಇರ್ತವೆ. ಅಂದ್ರೆ ಇವು ಪರಸ್ಪರ ಬರುವಂತ ರೋಗಗಳು ಕೂಡ ಇದಾವೆ. ಪ್ರಾಣಿಗಳಿಂದ ಮನುಷ್ಯರಿಗೆ, ಮನುಷ್ಯರಿಂದ ಪ್ರಾಣಿಗಳಿಗೂ ಇದೆ. ಮುಖ್ಯವಾಗಿ ಈ ಪ್ರಾಣಿಜನ್ಯ ರೋಗಗಳಲ್ಲಿ ವಿವಿಧ ಬಗೆಗಳ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ರೋಗಗ್ರಸ್ತ ಪ್ರಾಣಿಗಳನ್ನ ನಾವು ಮೊದಲು ತಗೊಂಡಾಗ, ಈ ರೋಗಗ್ರಸ್ತ ಪ್ರಾಣಿಗಳು ತಮ್ಮ ಸುತ್ತಮುತ್ತಲ ಇರುವಂತಹ ಆರೋಗ್ಯವಂತ ಪ್ರಾಣಿಗಳಾಗಿರ್ಬೋದು ಅಥವಾ ಮನುಷ್ಯರು ಆಗಿರ್ಬೋದು, ಅವರಿಗೆ ಈ ಸಾಂಕ್ರಾಮಿಕ ಜಾಡಿಯದ ರೂಪದಲ್ಲಿ ರೋಗವನ್ನ ಹರಡುತ್ತವೆ. ಮತ್ತೆ ಅವು ಕೂಡ ಈ ರೋಗ ಬಂದಿರೋದ್ರಿಂದ ತೀವ್ರತರವಾದ ಗುಣಲಕ್ಷಣಗಳನ್ನ ತೋರ್ಪಡಿಸ್ತವೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಮುದಾಯದಲ್ಲಿ ಅಥವಾ ಜನರಲ್ಲಿ ಒಂಥರ ಆತಂಕ ಮನೆ ಮಾಡುತ್ತೆ. ಉದಾಹರಣೆಯಾಗಿ ನೀವೆಲ್ಲ ಕೇಳಿರ್ಬೋದು ಈ ನೆರಡಿ ರೋಗ ಅಥವಾ ಆಂಥ್ರಾಕ್ಸ್ ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತೆ ಈ ಬೆಕ್ಕಿನ ಕಾಯಿಲೆ, ಮತ್ತೆ ಗಿಣಿ ಜ್ವರ, ಮತ್ತೆ ಹೈಡ್ಯಾಟಿಡ್ ರೋಗ, ಇವೆಲ್ಲ ಕೂಡ ಪ್ರಾಣಿಗಳಿಂದ ಮನುಷ್ಯರಿಗೆ ಬಹಳ ಸುಲಭವಾಗಿ ಬರುವಂತ ರೋಗಗಳು. ನಾವು ಈ ಪ್ರಾಣಿಜನ್ಯ ಅಥವಾ ಮಿಗಮಾನವ ರೋಗಗಳನ್ನ ಅವಕ್ಕೆ ಕಾರಣಕರ್ತವಾಗಿರುವ ರೋಗಾಣುಗಳು ಅಥವಾ ಜೀವಾಣುಗಳು ಅಂತ ನಾವೇನ್ ಹೇಳ್ತೀವಿ ಅದರ ಆಧಾರದ ಮೇಲೆ ಈ ರೀತಿ ವಿಂಗಡಿಸಬಹುದು. ಹೇಗಪ್ಪ ಅಂದ್ರೆ, ಒಂದು ಈ ಸೂಕ್ಷ್ಮಾಣು ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು, ಉದಾಹರಣೆಯಾಗಿ ಆಂಥ್ರಾಕ್ಸ್ ಅಥವಾ ನೆರಡಿ ರೋಗ, ಮತ್ತೆ ಬ್ರುಸೆಲ್ಲಾ ರೋಗ ಅಥವಾ ಕಂದು ರೋಗ ಅಂತ ನಾವೇನ್ ಹೇಳ್ತೀವಿ, ಹಸುಗಳಲ್ಲಿ ಕಾಣಿಸ್ಕೊಳ್ಳುವಂತ ರೋಗ. ಮತ್ತು ಈ ವಿಷಾಣುವಿನಿಂದ ಅಥವಾ ವೈರಸ್ನಿಂದ ಬರುವ ರೋಗಗಳು ಇದಾವೆ. ಅದರಲ್ಲಿ ಪ್ರಮುಖವಾಗಿ ನಾವು ಉಚ್ಚನಾಯಿ ಕಾಯಿಲೆ ಅಥವಾ ರೇಬಿಸ್ ಅಂತ ಏನ್ ಕರಿತೀವಿ ಅದು, ಮತ್ತೆ ಸೊಳ್ಳೆಗಳ ಕಚ್ಚುವಿಕೆಯಿಂದ ಬರುವಂತಹ ಜಪಾನೀಸ್ ಎನ್ಸೆಫಲೈಟಿಸ್, ಇದರಲ್ಲಿ ಹಂದಿ ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತು ರಿಕೆಟ್ಶಿಯಾ ಮತ್ತೆ ಕ್ಲಮೀಡಿಯಾ ಮಿಗಮಾನವ ರೋಗಗಳು, ಅಂದ್ರೆ ಇದು ಕೂಡ ಬ್ಯಾಕ್ಟೀರಿಯಾ ರೀತಿಯಲ್ಲೇ ಇದು ಒಂದು ರೋಗಾಣು. ಇದರಿಂದ ಕ್ಯೂ ಜ್ವರ, ಗಿಣಿ ಜ್ವರ, ಅದರಲ್ಲೂ ಕ್ಯೂ ಜ್ವರ ಹೇಗಪ್ಪ ಹೆಚ್ಚಾಗಿ ಬರುತ್ತೆ ಅಂತಂದ್ರೆ, ಈ ರೋಗಾಣುಗಳು ಕೂಡಿರುವಂತ ಹಸಿ ಹಾಲನ್ನ ಸೇವಿಸೋದ್ರಿಂದ ಈ ಕ್ಯೂ ಜ್ವರ ಬರೋ ಸಂಭವ ಬಹಳ ಹೆಚ್ಚು. ಮತ್ತೆ ಈ ಕ್ಯೂ ಜ್ವರದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಒಂದೇ ಒಂದು ರೋಗಾಣು ಇದ್ರೂ ಕೂಡ ಹಾಲಿನಲ್ಲಿ ಅದರಿಂದ ಅದು ರೋಗವನ್ನು ಮನುಷ್ಯರಲ್ಲಿ ಬರೆಸುತ್ತೆ. ಈ ಗಿಣಿ ಜ್ವರ ಅಂತ ಇದೇನು ಹೊಸದಾಗಿದೆಯಲ್ಲ ಒಂದು ರೀತಿ? ಈ ಗಿಣಿ ಜ್ವರ ಅಂತಂದ್ರೆ ಇದು ಸಿಟ್ಟಕೋಸಿಸ್ ಅಂತ ನಾವು ಗಿಣಿ ಜ್ವರನ ಕರಿತೀವಿ. ಇದು ಹೆಚ್ಚಾಗಿ ಸಾಕು ಪ್ರಾಣಿಗಳನ್ನ ಅಥವಾ ಈ ಗಿಣಿ ಜಾತಿಗೆ ಸೇರಿದ ಚಿಕ್ಕ ಚಿಕ್ಕ ಪಕ್ಷಿಗಳನ್ನ ಮನುಷ್ಯರು ಸಾಕು ಪ್ರಾಣಿಯಾಗಿ ಸಾಕೋದನ್ನ ಕಾಣ್ತೀವಿ. ಪೆಟ್ ಬರ್ಡ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಮುದ್ದಿನ ಹಕ್ಕಿಗಳು ಅಥವಾ ಲವ್ ಬರ್ಡ್ಸ್ ಅಂತ ಹೆಚ್ಚಾಗಿ ನಾವು ಜನ ಕರಿತೀವಿ. ಈ ಪಕ್ಷಿ ಜಾತಿಗಳಲ್ಲಿ ಹೆಚ್ಚಾಗಿ ಗಿಣಿ ಜ್ವರ ಕಂಡು ಬರುತ್ತೆ. ಈ ಗಿಣಿ ಜ್ವರ ಈ ಪಕ್ಷಿಗಳ ಒಡನಾಟದಲ್ಲಿ ಮನುಷ್ಯರು ಇದ್ರೆ ಹೆಚ್ಚಾಗಿ ಬರುವ ಸಾಧ್ಯತೆ ಹೆಚ್ಚು. ಮತ್ತು ಇದು ಬಹಳ ಒಂಥರ ಮಾರಣಾಂತಿಕ ಕಾಯಿಲೆ ಕೂಡ. ಇದು ಒಂದು ರೀತಿಯಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆ ಮತ್ತು ಇದರಿಂದ ಮರಣವೂ ಕೂಡ ಹೆಚ್ಚಾಗಿ ಸಂಭವಿಸುವ ಸಾಧ್ಯತೆ ಉಂಟು. ಅಂದ್ರೆ ಇವು ರಿಕೆಟ್ಶಿಯಾ ಮತ್ತೆ ಕ್ಲಮೀಡಿಯಾ, ಇದು ಆಕ್ಚುಲಿ ಗಿಣಿ ಜ್ವರ ಸಿಟ್ಟಕೋಸಿಸ್ ಅಂತ, ಇದು ಒಂದು ಕ್ಲಮೀಡಿಯಾ ಜಾತಿಗೆ ಸೇರಿದ ರೋಗಾಣು. ಇನ್ನೊಂದು ಏನಪ್ಪಾ ಅಂತಂದ್ರೆ ಫಂಗಸ್ ಅಥವಾ ಶಿಲೀಂಧ್ರ ಮಿಗಮಾನವ ರೋಗಗಳು. ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಹುಳುಕಡ್ಡಿ ಅಥವಾ ಇದಕ್ಕೆ ಡರ್ಮೆಟೋಫೈಟೋಸಿಸ್ ಅಂತ ಕೂಡ ನಾವು ಅಂತೀವಿ. ಅಂದ್ರೆ ಇದು ಒಂದು ಶಿಲೀಂಧ್ರ ಜಾತಿಗೆ ಸೇರಿದ ರೋಗಾಣುವಿನಿಂದ ಬರುವಂತ ಕಾಯಿಲೆಗಳು. ಮತ್ತೆ ಪರೋಪಜೀವಿ ಅಥವಾ ಪ್ಯಾರಾಸೈಟ್ಸ್ ಅಂತ ನಾವೇನ್ ಹೇಳ್ತೀವಿ, ಅದರಿಂದ ಬರುವ ಪ್ರಾಣಿಜನ್ಯ ರೋಗಗಳು ಕೂಡ ಇದೆ. ಅದರಲ್ಲಿ ಜಂತುಗಳು ಎಲ್ರಿಗೂ ಚೆನ್ನಾಗಿ ಗೊತ್ತಿರುವಂತದ್ದು ಹೈಡ್ಯಾಟಿಡ್ ರೋಗ. ಸೊ ಈ ರೋಗಗಳು ಕೂಡ ಮನುಷ್ಯರಿಗೆ ಬರುವ ಸಾಧ್ಯತೆ ಬಹಳ ಹೆಚ್ಚು. ಈಗ ಪ್ರಾಣಿಜನ್ಯ ರೋಗಗಳ ವಿವಿಧ ಬಗೆಗಳನ್ನು ನಾವು ನೋಡಿದ್ವಿ. ಈ ಒಂದು ರೋಗಗಳು ಮನುಷ್ಯನಿಗೆ ಬರುವಂತ ಸಾಧ್ಯತೆ ಹೇಗೆ ಅಂತೀರಿ? ಈ ಮಾನವನಿಗೆ ಈ ಪ್ರಾಣಿಜನ್ಯ ರೋಗಗಳು ಅನೇಕ ಕಾರಣಗಳಿಂದ ಬರಬಹುದು. ಅದರಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ, ಈ ರೋಗಗ್ರಸ್ತ ಪ್ರಾಣಿಗಳ ನೇರ ಸಂಪರ್ಕದಿಂದ ಈ ರೋಗಗಳಿಗೆ ತುತ್ತಾಗಬಹುದು. ಅಂದ್ರೆ ನಮ್ಮ ರೈತರಿರ್ಬೋದು ಅಥವಾ ಪಶುಪಾಲಕರಿರ್ಬೋದು, ಹೀಗೆ ಅಥವಾ ಸೋಂಕು ಪೂರಿತ ಗಾಳಿಯಿಂದ, ಅಂದ್ರೆ ಕೆಮ್ಮುವಾಗ, ಸೀನುವಾಗ ಅಥವಾ ಮಾತನಾಡುವಾಗ, ಇದರಿಂದ ಕೂಡ
ಈ ಪ್ರಾಣಿಜನ್ಯ ರೋಗಗಳು ಬರ್ಬೋದು. ಮತ್ತು ಮಣ್ಣಿನ ಸಂಪರ್ಕ ಹೊಂದಿರುವಂಥ ಸಮಯದಲ್ಲಿ, ಅಂದರೆ ನಾವು ಬರಿಗಾಲಲ್ಲಿ ನಡೆಯೋದಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾಗಿರ್ಬೋದು, ಅಂಥ ಸಮಯದಲ್ಲೂ ಕೂಡ ಈ ಪ್ರಾಣಿಜನ್ಯ ರೋಗಗಳು ಬರುವ ಸಂಭವ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ಧನುರ್ವಾಯು ಅಥವಾ ಟೆಟನಸ್ ಅಂತ ನಾವೇನು ಹೇಳ್ತೀವಿ, ಮತ್ತೆ ಈ ಕೊಂಡಿ ಹುಳು, ಇವುಗಳೆಲ್ಲ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಈ ಪ್ರಾಣಿ ಕಚ್ಚುವುದರಿಂದ ಕೂಡ ಅನೇಕ ರೋಗಗಳು ಬರುವ ಸಂಭವ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ರೇಬೀಸ್ ಅಥವಾ ಉಚ್ಚನಾಯಿ ಕಾಯಿಲೆ ಅಂತ ನಾವು ಏನು ಹೇಳ್ತೀವಿ, ಅದು ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಈ ತಾಯಿಯಿಂದ ಮಗುವಿಗೆ, ಇದು ನಾನು ಹೇಳ್ತಾ ಇರೋದು ಮನುಷ್ಯರಲ್ಲಿ, ತಾಯಿಯಿಂದ ಮಗುವಿಗೆ ಮಾಸು ಚೀಲ ಅಥವಾ ಪ್ಲಾಸೆಂಟಾ ಅಂತ ನಾವೇನ್ ಹೇಳ್ತೀವಿ, ಅದ್ರ ಮೂಲಕ ಕೂಡ ಕಾಯಿಲೆಗಳು ಬರಬಹುದು. ಹೇಗಂದ್ರೆ ಒಕ್ಲು ಬಳ್ಳಿ ಅಂತ ಹೇಳ್ತೀವಲ್ಲ, ಅದರಿಂದ ಅದು ಹೇಗೆ ಅಂದ್ರೆ ಈ ತಾಯಿಗೆ ಈ ಪ್ರಾಣಿಜನ್ಯ ರೋಗ ಬಂದಿದ್ರೆ ಕೆಲವೊಂದು ರೋಗಗಳು ಅದರಲ್ಲೂ ಮಗುವಿಗೂ ಕೂಡ ಅಪಾಯಕಾರಿ ಆಗಬಹುವ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಅದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ಬೆಕ್ಕಿನ ರೋಗ ಅಥವಾ ಟಾಕ್ಸೋಪ್ಲಾಸ್ಮೋಸಿಸ್ ಅಂತ ನಾವೇನ್ ಹೇಳ್ತೀವಿ. ಈ ಕಾಯಿಲೆ ಅಂತೂ ಬಹಳ ಹೆಚ್ಚಾಗಿ ಗರ್ಭಿಣಿಯರಿಗೆ ಬರುವ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಮತ್ತೆ ಈ ಟಾಕ್ಸೋಪ್ಲಾಸ್ಮಾ ಗೋಂಡಿ ಅನ್ನುವ ಇದರ ಮೊಟ್ಟೆಗಳು ಮಣ್ಣಿನಲ್ಲಿ ಮತ್ತೆ ಈ ಬೆಕ್ಕಿನ ಮಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೊರಗೆ ಹಾಕಲ್ಪಡುತ್ತದೆ. ಅದರಿಂದ ಈ ತಾಯಿಗೆ ಬರುವ ಸಾಧ್ಯತೆ ಹೆಚ್ಚು, ಅದರಿಂದ ಮಗುವಿಗೂ ಕೂಡ ಈ ರೋಗ ಬರಬಹುದು. ಮತ್ತೊಂದು ಅಂತಂದ್ರೆ ಈ ಹೆಪಟೈಟಿಸ್ ಬಿ ಅಂತ ನೀವೇನ್ ಕೇಳಿದ್ದೀರಾ, ಅದು ಕೂಡ ಈ ತಾಯಿಯಿಂದ ಮಗುವಿಗೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೊಂದು ಬಹಳ ಮುಖ್ಯವಾದ ದಾರಿ ಹೇಗೆ ಬರಬಹುದು ಈ ಪ್ರಾಣಿಜನ್ಯ ರೋಗಗಳು ಅಂದ್ರೆ ರೋಗವಾಹಕಗಳು ಅಂತ ನಾವು ಹೇಳ್ತೀವಿ. ಅಂದ್ರೆ ರೋಗವನ್ನ ಒಂದರಿಂದ ಇನ್ನೊಂದಕ್ಕೆ ವರ್ಗಾಯಿಸುವಂಥವು. ಉದಾಹರಣೆಗೆ ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಉಣ್ಣೆ ಇರ್ಬೋದು, ಬಸವನ ಹುಳು ಕೂಡ ಈ ಕಾಯಿಲೆಗಳನ್ನ ಒಂದು ಪ್ರಾಣಿಯಿಂದ ಮನುಷ್ಯರಿಗೆ ಅಥವಾ ಮನುಷ್ಯರಿಂದ ಪ್ರಾಣಿಗೆ ವರ್ಗಾವಣೆ ಆಗುವುದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ. ಮತ್ತು ಇನ್ನೂ ಒಂದು ಮುಖ್ಯವಾದ ದಾರಿ ಹೇಗೆ ಅಂದ್ರೆ ನೀರು, ಆಹಾರ, ಮಾಂಸ, ಹಾಲು ಮತ್ತು ಮೀನು ಇವುಗಳೆಲ್ಲ ಕಲುಷಿತಗೊಂಡಿದ್ರೆ ಅಥವಾ ರೋಗಾಣುಗಳಿಂದ ಕೂಡಿದ್ರೆ ಕೂಡ ಇದ್ರ ಮೂಲಕ ಕೂಡ ಮನುಷ್ಯರಿಗೆ ಪ್ರಾಣಿಜನ್ಯ ರೋಗಗಳು ಬರಬಹುದು. ಈ ರೋಗಗಳು ಮನುಷ್ಯರಿಗೆ ಹೆಚ್ಚಾಗಿ ಯಾವಾಗಪ್ಪ ಬರುತ್ತೆ ಅಂತಂದ್ರೆ ಮನುಷ್ಯ ಹೆಚ್ಚಾಗಿ ಪ್ರಾಣಿಗಳ ಜೊತೆ ಒಡನಾಟ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ, ಅಂದ್ರೆ ರೈತರಿರ್ಬೋದು ಅಥವಾ ಪಶುಪಾಲಕರಿರಬಹುದು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವವರು ಈ ಪಶುಗಳ ಜೊತೆ ಹೆಚ್ಚು ಸಂಪರ್ಕ ಇರ್ಬೋದು, ಪಶು ವೈದ್ಯರು ಕೂಡ ಬರಬಹುದು. ಅದಕ್ಕೆ ನಾವು ಈ ಪ್ರಾಣಿಜನ್ಯ ರೋಗಗಳನ್ನ ಒಂದು ಗುಂಪಾಗಿನೇ ಅದನ್ನು ವಿಂಗಡಿಸಿದ್ದಾರೆ. ಏನಪ್ಪಾ ಅಂದ್ರೆ ವೃತ್ತಿ ಸಂಬಂಧವಾದ ಪ್ರಾಣಿಜನ್ಯ ರೋಗಗಳು ಅಂತ ಅಂದ್ಬಿಟ್ಟು. ಇವು ಎಲ್ಲಾ ಜನರಿಗೂ ರೋಗ ಉಂಟು ಮಾಡೋ ಸಾಧ್ಯತೆ ಇದ್ರೂ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ರೋಗಗಳು ಬರುವ ಸಾಧ್ಯತೆ ಕೆಲವು ವೃತ್ತಿಗಳಲ್ಲಿ ಇರುವ ಜನರಿಗೆ ಹೆಚ್ಚಾಗಿರುತ್ತೆ. ಇದನ್ನೇ ಏನ್ ಮಾಡಿದ್ದಾರೆ, ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಎಕ್ಸ್ಪರ್ಟ್ ಕಮಿಟಿಯ ಮೂಲಕ ಈ ರೋಗಗಳ ಬರುವಂತ ಜನರ ವೃತ್ತಿಗಳನ್ನ 7 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಕೃಷಿಗೆ ಸಂಬಂಧಿಸಿದವರು, ಅಂದ್ರೆ ನಮ್ಮ ರೈತ ಬಾಂಧವರು, ಇವರಿಗೆ ಬರುವಂತ ರೋಗಗಳು ಯಾವುದು ಹೆಚ್ಚು ಅಂದ್ರೆ ಹಸುವಿನ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿರೋಂಥವ್ರು ಅಥವಾ ಮಣ್ಣಿನಲ್ಲಿ ಹೆಚ್ಚಾಗಿ ಕೆಲಸ ಮಾಡುವಂತವ್ರು, ಇವರಿಗೆ ಬರುವಂತ ಹೆಚ್ಚು ರೋಗಗಳು ಬ್ರುಸೆಲ್ಲಾ ಅಥವಾ ಕಂದು ರೋಗ ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತೆ ಲೆಪ್ಟೋಸ್ಪೈರಾ, ಮತ್ತೆ ಕ್ಯೂ ಜ್ವರ. ಸೊ ಇವೆಲ್ಲ ರೈತರಿಗೆ ಅದರಲ್ಲೂ ಹೆಚ್ಚಾಗಿ ಬರುವಂತ ಕಾಯಿಲೆಗಳು. ಮತ್ತೆ ಇನ್ನೊಂದು ಬಗೆ ಯಾವುದು ಅಂದ್ರೆ ಪ್ರಾಣಿ ಉತ್ಪನ್ನ ತಯಾರಕರು, ಅಂದ್ರೆ ಈ ಚರ್ಮ ಹದ ಮಾಡೋರು, ಮತ್ತೆ ಹುಣ್ಣಿಯ ಕೆಲಸ ಮಾಡೋರು, ಮತ್ತೆ ಕಸಾಯಿ ಖಾನೆಯಲ್ಲಿ ಕೆಲಸ ಮಾಡುವಂತವ್ರು, ಇಂಥವ್ರಿಗೂ ಕೂಡ ಪ್ರಾಣಿಜನ್ಯ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು. ಅದರಲ್ಲಿ ನೆರಡಿ ರೋಗ, ಈ ಐಡಾಟಿಡ್ ರೋಗ ಅಂತ ನಾವು ಪರೋಪಜೀವಿಗಳಿಂದ ಬರೋ ಕಾಯಿಲೆ ಏನ್ ಹೇಳ್ತೀವಿ, ಅದು ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೊಂದು ವಿಧ ಈ ಕಾಡುಗಳಲ್ಲಿ ಕೆಲಸ ಮಾಡೋರು, ಅಂದ್ರೆ ಇವು ಕಾಡಿನಲ್ಲಿ ಅರಣ್ಯ ಇಲಾಖೆಯವರು ಇರ್ಬೋದು ಅಥವಾ ಬೇಟೆಗಾರರು ಇರ್ಬೋದು ಅಥವಾ ಅರಣ್ಯ ವಾಸಿಗಳು ಇರ್ಬೋದು, ಮತ್ತೆ ಪ್ರವಾಸಿಗರು ಇರ್ಬೋದು, ಅಥವಾ ಈ ಪ್ರಾಚೀನ ಮತ್ತು ಪುರಾತತ್ವ ಶೋಧಕರು ಅಂತ ನಾವೇನ್ ಹೇಳ್ತೀವಿ, ಆರ್ಕಿಯಾಲಜಿಸ್ಟ್ ಅವ್ರು ಇರ್ಬೋದು, ಅಥವಾ ಈ ಪರಿಸರವನ್ನು ಅಧ್ಯಯನ ಮಾಡುವಂತ ವಿಜ್ಞಾನಿಗಳಿರ್ಬೋದು. ಇವರಿಗೆಲ್ಲಾನು ಕೂಡ ಕಾಯಿಲೆಗಳು ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಇವರು ಕಾಡು ಪ್ರಾಣಿಗಳ ಒಡನಾಟ ಅಥವಾ ಸಂಪರ್ಕ ಬರೋದ್ರಿಂದ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ನಾವು ಹೇಳ್ಬೇಕಂತಂದ್ರೆ ಉಚ್ಚನಾಯಿ ರೋಗ, ಈ ಮಂಗನ ಕಾಯಿಲೆ ಬಗ್ಗೆ ಅಂತೂ ನಿಮ್ಗೆಲ್ಲ ಗೊತ್ತಿರುತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿರುವ ಅಂತ ಅಲ್ಲಿ ಇದು ಮೊದಲು ಕಾಣಿಸ್ಕೊಂಡಿದ್ದು ಈ ಮಂಗನ ಕಾಯಿಲೆ. ಸೊ ಈ ರೋಗ ಇರ್ಬೋದು, ಅಥವಾ ಡಾರ್ಲಿಂಗ್ ರೋಗ ಅಂತ ನಾವು ಹೇಳ್ತೀವಿ, ಇದು ಶಿಲೀಂಧ್ರ ಇದರಿಂದ ಬರುವಂತ ರೋಗ. ಇಸ್ಟೋಪ್ಲಾಸ್ಮಾ ಅಂತ ಒಂದು ಶಿಲೀಂಧ್ರ ಅಥವಾ ಬೂಸ್ಟ್ ರೋಗಾಣುವಿನಿಂದ ಬರುವಂತ ರೋಗ. ಮತ್ತೆ ನಾವು ಮೊದಲೇ ಹೇಳ್ದ ಅಂದ್ರೆ ಪಶು ವೈದ್ಯರು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ
ಕೆಲಸ ಮಾಡ್ತಿರ್ಬೋದು, ಅಂದರೆ ಚಿಕಿತ್ಸೆಗೆ ಸಂಬಂಧಿಸಿದ ಅಥವಾ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡೋಂಥವ್ರು ಇರ್ಬೋದು, ಅಂದರೆ ರೋಗಿಗಳ ಶುಶ್ರೂಷೆ ಮಾಡೋರು ಇರ್ಬೋದು, ಅಥವಾ ವೈದ್ಯರು ಇರ್ಬೋದು, ಅಥವಾ ಪಶು ವೈದ್ಯರು ಇರ್ಬೋದು, ಪಶುಪಾಲಕರು ಇರ್ಬೋದು. ಹೀಗೆ ಇವ್ರುಗಳಿಗೂ ಬರುವಂಥ ರೋಗಗಳು ಬ್ರುಸೆಲ್ಲಾ, ಕ್ಷಯ ರೋಗ, ಸೊ ಇವೆಲ್ಲ ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದ್ರೆ ಇವು ವೃತ್ತಿ ಸಂಬಂಧವಾದಂತ ಒಂದು ಕಾಯಿಲೆಗಳು ಇದಾವೆ. ಏನಾದರೂ ಇದಾವೆ ಇದರಲ್ಲಿ? ಇದರಲ್ಲಿ ಇನ್ನೂ ಅನೇಕ ಬಗೆಗಳಿದೆ. ಅದರಲ್ಲಿ ಯಾವ್ದಪ್ಪ ಅಂತಂದ್ರೆ ಈ ಸಮುದಾಯ ಆರೋಗ್ಯ ಮತ್ತೆ ಈ ಪ್ರಾಣಿಗಳ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದವರು, ಅದೇ ವೈದ್ಯರು, ಪಶು ವೈದ್ಯರು, ಇವರುಗಳೆಲ್ಲ. ಯಾಕೆಂದ್ರೆ ಇವರು ಪ್ರಾಣಿಗಳನ್ನ ಅಥವಾ ಮನುಷ್ಯರಿಗೆ ಬಂದಿರೋ ಈ ಸೋಂಕು ರೋಗಗಳನ್ನ ಅವರು ಚಿಕಿತ್ಸೆ ಮಾಡ್ತಾ ಇರ್ಬೋದು ಅಥವಾ ಸಂಪರ್ಕದಲ್ಲಿ ಇರ್ಬೋದು. ಆಗ ಅವರಿಗೆ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಈ ತುರ್ತು ಸ್ಥಿತಿ ನಿರ್ಮಾಣ ಆದಾಗ ಪ್ರವಾಹ ಇರ್ಬೋದು, ಅಥವಾ ಅದರಿಂದ ನಿರಾಶ್ರಿತರು ಇರ್ಬೋದು, ಪ್ರಕೃತಿಯ ಅನೇಕ ಅನಾಹುತಗಳಿಗೆ ತುತ್ತಾದವ್ರು ಇರ್ಬೋದು, ಅಥವಾ ಈ ತೀರ್ಥಯಾತ್ರೆ ಇದನ್ನೆಲ್ಲ ಕೈಗೊಳ್ಳೋರು ಇರ್ಬೋದು, ಅವರುಗಳಿಗೂ ಕೂಡ ಈ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದು ಕಲುಷಿತವಾದ ಆಹಾರ, ನೀರು ಇರ್ಬೋದು, ಅಥವಾ ಗಾಳಿ ಇರ್ಬೋದು, ಅಥವಾ ಪ್ರಾಣಿಗಳ ನೇರ ಸಂಪರ್ಕದಿಂದನೇ ಇರ್ಬೋದು. ಪ್ಲೇಗ್, ಲೆಪ್ಟೋಸ್ಪೈರಾ ಈ ತರ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೆಚ್ಚಾಗಿ ಕೆಲವೊಂದು ರೋಗಗಳು ನಾಯಿ ಕಚ್ಚುವುದರಿಂದ ಅಥವಾ ಪ್ರಾಣಿಗಳು ಕಚ್ಚುವುದರಿಂದನೂ ಕೂಡ ಬರ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಈ ಕಾಡಿನಲ್ಲಿ ಬಾವಲಿ ಇವುಗಳಾದ್ರೆ ಹುಚ್ಚುನಾಯಿ ರೋಗ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಹುಚ್ಚುನಾಯಿ ರೋಗಾಣುಗಳು ಅಥವಾ ವೈರಾಣುಗಳು ಆ ಬಾವಲಿಯಲ್ಲಿ ಇರ್ತವೆ ಅಥವಾ ನಾಯಿಯಲ್ಲಿ ಇರುತ್ತೆ. ಪರೋಪಜೀವಿಗಳು ಕಚ್ಚೋದ್ರಿಂದನೂ ಬರಬಹುದು. ಪರೋಪಜೀವಿಗಳು ಉಣ್ಣೆ ಇದರಿಂದ ಕಚ್ಚೋದ್ರಿಂದನೂ ಕೂಡ ರೋಗಗಳು ಬರಬಹುದು. ಉಣ್ಣೆಗೆ ಅಂತ ಹೇಳ್ಬೇಕಂತ ಅಂದ್ರೆ ಮಂಗನ ಕಾಯಿಲೆ ನಿಮ್ಗೆಲ್ಲ ಗೊತ್ತಿರಬಹುದು. ಅದು ಮಂಗನಿಂದ ಮನುಷ್ಯನಿಗೆ ಸಂಪರ್ಕ ಅಥವಾ ಆ ರೋಗಾಣುಗಳನ್ನ ಅದು ವಾಹಕವಾಗಿ ಕೆಲಸ ಮಾಡುವುದೇ ಈ ಉಣ್ಣೆ. ಈ ಆಹಾರದಿಂದ ಬರುವಂತ ಪ್ರಾಣಿಜನ್ಯ ರೋಗಗಳು ಯಾವ್ಯಾವು ಅಂತೀರಿ? ಮತ್ತೆ ಇವುಗಳನ್ನ ಹೇಗೆ ತಡೆಗಟ್ಟಬಹುದು? ಈ ಆಹಾರದಿಂದ ನಾನು ಮೊದಲೇ ಹೇಳಿದ ಹಾಗೆ ಈ ಹಾಲನ್ನು ಕುದಿಸಿ ಕುಡಿಬೇಕು ಅಂತ ಹೇಳಿದೆ, ಅಥವಾ ಹಸಿ ಹಾಲಿನಿಂದ ಕ್ಯೂ ಜ್ವರ ಬರುವ ಸಾಧ್ಯತೆ ಇರುತ್ತೆ ಅಂತ ಹೇಳಿದೆ, ಕಲುಷಿತ ಹಾಲಾದ್ರೆ. ಹಾಗೆ ಈ ರೋಗದ ಸೋಂಕು ಸೇರಿದ ಹಾಲಾಗಿರ್ಬೋದು, ಅಥವಾ ಹಾಲಿನ ಇತರ ಉತ್ಪನ್ನಗಳಾಗಿರ್ಬೋದು, ಅಥವಾ ಮೊಟ್ಟೆ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಅಥವಾ ಮಾಂಸದಿಂದ ಮಾಡಿದ ಇತರ ತಿನಿಸುಗಳಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಅಥವಾ ಮೀನು, ಅಂದ್ರೆ ಈ ಪ್ರಾಣಿಯ ಮೂಲದಿಂದ ಬರುವಂತಹ ಈ ಆಹಾರ ಪದಾರ್ಥಗಳು ಮುಖ್ಯವಾಗಿ ಕೆಲವು ರೋಗಗಳನ್ನ ಹರಡುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಅಂದ್ರೆ ಈ ಸೋಂಕು ಭರಿತ ಆಹಾರಗಳು. ಸೊ ಈ ಆಹಾರದಿಂದ ಬರುವ ರೋಗಗಳನ್ನ ನಾವು ಆಹಾರದಿಂದ ಬರುವ ಪ್ರಾಣಿಜನ್ಯ ರೋಗಗಳು ಅಥವಾ ಫುಡ್ ಬಾರ್ನ್ ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಇದರಲ್ಲಿ ಬಾಟುಲಿಸಮ್, ಕೋಲಿಬೆಸಿಲೋಸಿಸ್, ಲಿಸ್ಟೀರಿಯೋಸಿಸ್, ಬೆಕ್ಕಿನ ಕಾಯಿಲೆ, ಸಾಲ್ಮೋನೆಲ್ಲಾ ರೋಗ, ಸೊ ಇತ್ಯಾದಿಗಳು ಬರ್ತವೆ. ಈಗ ಮುಖ್ಯವಾಗಿ ಈ ಪ್ರಾಣಿಜನ್ಯ ರೋಗಗಳು ಬರದ ಹಾಗೆ ನಮ್ಮ ರೈತ ಬಾಂಧವರು ಹೇಗೆ ಮುಂಜಾಗ್ರತೆಯನ್ನು ವಹಿಸಬಹುದು ಅಂತೀರಿ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ಕೃಷಿ ಪ್ರಧಾನವಾದ ದೇಶ, ಮತ್ತೆ ರೈತರ ಅದ್ರ ಬೆನ್ನೆಲುಬು ಅಂತ ಕೂಡ ನಾವು ಹೇಳ್ತೀವಿ. ಆದ್ರೆ ಈ ರೈತರಿಗೆ ಬೆನ್ನೆಲುಬು ಯಾರು? ಅದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಆಗಿರ್ಬೋದು ಅಥವಾ ಕೃಷಿ ಪೂರಕವಾದ ಕೆಲಸ ಆಗಿರ್ಬೋದು. ಆ ಕೃಷಿ ಪೂರಕವಾದ ಕೆಲಸ ಅಂತ ಅಂದಾಗ ಪಶು ಸಂಗೋಪನೆ ಮೊಟ್ಟ ಮೊದಲಿಗೆ ನಮ್ಗೆಲ್ಲ ನೆನಪಿಗೆ ಬರೋ ಅಂಥದ್ದು. ಅದು ಪಶು ಸಂಪತ್ತು ದೇಶ ಸಂಪತ್ತು ಅಂತ ಹೇಳ್ತೀವೋ, ಆ ಪಶು ಸಂಪತ್ತು ಈ ರೈತನ ಸಂಪತ್ತು ಕೂಡ. ಈ ರೈತ ತಾನು ಆರ್ಥಿಕವಾಗಿ ಸಬಲತೆ ಹೊಂದಬೇಕು ಅಂತ ಅಂದ್ರೆ ಅವನು ಮೊದಲ ಬಾರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಚಿಕಿತ್ಸೆಗಿಂತ ರೋಗ ತಡೆಗಟ್ಟುವಿಕೆಯೇ ಸೂಕ್ತ ಅಂತ ಒಂದು ನಾಣ್ಣುಡಿ ನಮ್ಮೆಲ್ಲ ಇದೆ. ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಅದಕ್ಕಾಗಿ ನಮ್ಮ ರೈತರು ಮತ್ತು ಈ ಸಾಕು ಪ್ರಾಣಿಗಳನ್ನು ಅಕ್ಕರೆಯಿಂದ ಸಾಕೋರು ಇರ್ತಾರಲ್ಲ, ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರಲ್ಲಿ ಈ ಪ್ರಾಣಿಜನ್ಯ ರೋಗದಿಂದ ಬಹಳ ಸುಲಭವಾಗಿ ಪಾರಾಗಬಹುದು. ಅದರಲ್ಲೂ ಹೆಚ್ಚಾಗಿ ನಾನು ಹೇಳ್ದಾಗೆ ದನ ಮತ್ತು ಕುರಿ ಕಾಯೋರು ಇರ್ಬೋದು, ಚರ್ಮ ಹದ ಮಾಡೋರು ಇರ್ಬೋದು, ಉಣ್ಣೆ ಕೆಲಸಗಾರರು ಇರ್ಬೋದು, ಕಸಾಯಿಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಇರ್ಬೋದು, ಪ್ರಾಣಿ ವ್ಯಾಪಾರ ಮಾಡೋರು ಇರ್ಬೋದು. ಹೀಗೆ ಹೆಚ್ಚಾಗಿ ಪ್ರಾಣಿಗಳ ಒಡನಾಟದಲ್ಲಿ ಇರುವಂಥವರು ಈ ರೋಗಗಳನ್ನ ತಡೆಗಟ್ಟಲು ಯಾವ ಕ್ರಮಗಳನ್ನ ಅನುಸರಿಸಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ ಅಥವಾ ನೈರ್ಮಲ್ಯತೆ ಬಗ್ಗೆ ಹೆಚ್ಚಿನ ಗಮನ ಕೊಡೋದು. ಅನೇಕ ರೋಗಗಳ ಪ್ರಸಾರವನ್ನ ನಾವು ಇದರಿಂದ ತಡೆಗಟ್ಟಬಹುದು. ಅಂದ್ರೆ ಮನೆ ಇರ್ಬೋದು, ಅಂಗಳ ಇರ್ಬೋದು, ಅಥವಾ ನಮ್ಮ ಪ್ರಾಣಿಗಳನ್ನ ಕಟ್ಟುವ ಕೊಟ್ಟಿಗೆ ಇರ್ಬೋದು, ಇವುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋ ಅಂಥದ್ದು. ಮತ್ತು ನಮ್ಮ ಜೊತೆಯಲ್ಲಿರೋ ಪ್ರಾಣಿಗಳ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳುವುದು. ಇದರಿಂದ ಕೂಡ ನಾವು ಪ್ರಾಣಿಜನ್ಯ ರೋಗಗಳನ್ನ ತಡೆಗಟ್ಟಬಹುದು. ಮತ್ತೆ ಈ ರೋಗದಿಂದ ಬಳಲ್ತಾ ಇರುವಂತಹ ಪ್ರಾಣಿಗಳಿಗೆ ಚಿಕಿತ್ಸೆಯನ್ನು ಕೊಡಿಸೋದು ನಾವು ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ಹೌದು, ನೀವು ತುಂಬಾ ಸೂಕ್ತವಾಗಿ ಹೇಳಿದ್ರಿ. ನಾವು ಪ್ರಾಣಿಗಳನ್ನ ಆರೋಗ್ಯದಿಂದ ನೋಡ್ಕೊಳ್ಳಿಕ್ಕೆ ಸಾಧ್ಯವಾದಷ್ಟು ನಾವು ಪ್ರಯತ್ನ ಪಡಬೇಕು.
ಆದರೆ ಈ ರೋಗದಿಂದ ಬಳಲುತ್ತಿದೆ ಪ್ರಾಣಿಗಳು ಅಂತ ನಮ್ಗೆ ಅನಿಸಿದ ತಕ್ಷಣ ಅವುಗಳನ್ನ ಹತ್ತಿರದ ಪಶುವೈದ್ಯರಿಗೆ ತೋರಿಸಿ ಅವರಿಂದ ಸೂಕ್ತವಾದ ಚಿಕಿತ್ಸೆನ ನಾವು ಕೊಡಿಸ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಅನೇಕ ಮುಖ್ಯ ರೋಗಗಳಿಗೆ ಲಸಿಕೆ ಲಭ್ಯ ಇದೆ. ಇದು ನಮ್ಮ ರೈತ ಬಾಂಧವರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇದ್ದರೆ ತಮ್ಮ ಹತ್ತಿರದ ಪಶುವೈದ್ಯರನ್ನ ಅಥವಾ ವೈದ್ಯರನ್ನ ಸಂಪರ್ಕಿಸಿದ್ರೆ ಅವರು ಹೇಳ್ತಾರೆ ಕಾಲಕ್ಕೆ ಈ ರೋಗ ನಿರೋಧಕ ಲಸಿಕೆಯನ್ನು ಹಾಕ್ಸೋದ್ರಿಂದ ಕೂಡ ನಾವು ಅನೇಕ ರೋಗಗಳನ್ನ ತಡೆಗಟ್ಟಬಹುದು. ಮತ್ತೆ ಈ ಸ್ವಚ್ಛತೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ ಪ್ರಾಣಿಗಳ ವಾಸಮನೆ ಅಥವಾ ಕೊಟ್ಟಿಗೆಗಳನ್ನ ಕಾಲಕ್ಕೆ ಕ್ರಿಮಿ ನಾಶಕ ಅಥವಾ ಸೋಂಕು ನಿವಾರಕ ಔಷಧಗಳನ್ನ ಸಿಂಪಡಿಸಬೇಕು. ಇದರಿಂದ ಈ ರೋಗ ವಾಹಕಗಳು ಅಂತ ನಾವೇನ್ ಹೇಳ್ತೀವಿ ಅಥವಾ ರೋಗ ಹರಡುವ ಜೀವಿಗಳು ಅಂತ ಏನ್ ಹೇಳ್ತೀವಿ ಅವುಗಳನ್ನ ನಿವಾರಣೆ ಮಾಡಬಹುದು ಅಥವಾ ನಿಯಂತ್ರಿಸಬಹುದು. ಅದೇ ನೀವು ಮೊದಲೇ ಹೇಳ್ದಾಗೆ ಸೊಳ್ಳೆ, ನೊಣ, ಜೀರಳೆ, ಹುಣ್ಣೆ ಈ ತರದನ್ನೆಲ್ಲ ನಾವು ಈ ಕೀಟನಾಶಕಗಳನ್ನ ನಾವು ಸಿಂಪಡಿಸುವುದರಿಂದ ಅದನ್ನ ನಾವು ಕಡಿಮೆ ಮಾಡಬಹುದು ಅಥವಾ ನಿಯಂತ್ರಣೆ ಮಾಡಬಹುದು. ಮತ್ತೆ ಈ ಪರಿಶುದ್ಧವಾದ ನೀರು, ಅಗತ್ಯವಾದ ಗಾಳಿ ಬೆಳಕಿನ ವ್ಯವಸ್ಥೆ ಮನೆಯಲ್ಲಿ ಮತ್ತೆ ಕೊಟ್ಟಿಗೆಯಲ್ಲಿ ಇರುವ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ಪರೋಪಜೀವಿಗಳನ್ನ ನಿಯಂತ್ರಿಸಲು ಕೂಡ ಕಾಲಕ್ಕೆ ಸೂಕ್ತ ಔಷಧಿನ ಈ ಪಶುವೈದ್ಯರಿಂದ ಕೇಳಿ ಪಡೆದು ಪ್ರಾಣಿಗಳಿಗೆ ಕೊಡಬೇಕಾಗತ್ತೆ. ಮತ್ತೆ ಮುಂದೆ ಈ ಕಾಯಿಲೆಯಿಂದ ನರಳ್ತಾ ಇರುವಂತ ಪ್ರಾಣಿ ಪಕ್ಷಿಗಳು ಇಂಥವು ಏನಾದ್ರೂ ಇದ್ದರೆ ನಮ್ಮಲ್ಲಿ, ಅವಾಗ ನಾವು ಆರೋಗ್ಯವಂತ ಪ್ರಾಣಿ ಪಕ್ಷಿಗಳಿಂದ ಇವುಗಳನ್ನ ಬೇರ್ಪಡಿಸಿ ಇಡ್ಬೇಕಾಗತ್ತೆ. ಪಶುವೈದ್ಯರಿಗೆ ತೋರಿಸುವ ಮೊದಲು ಅದನ್ನ ಪ್ರತ್ಯೇಕವಾಗಿ ಇಡ್ಬೇಕಾಗತ್ತೆ. ಮತ್ತೆ ಕೆಲವರು ನಮ್ಮ ರೈತ ಬಾಂಧವರು ಆಗಾಗ್ಗೆ ಹೊಸ ಪ್ರಾಣಿಗಳನ್ನ ಅಥವಾ ಹಸುಗಳನ್ನ ಕೊಟ್ಕೊಂತಾ ಇರ್ತಾರೆ. ಅಂತ ಸಮಯದಲ್ಲೂ ಒಂದು ಸ್ವಲ್ಪ ಮುಂಜಾಗ್ರತೆ. ಆ ಹಸುಗಳು ಅಥವಾ ಪ್ರಾಣಿಗಳು ನಮ್ಗೆ ಆರೋಗ್ಯವಾಗಿ ಇರೋ ಹಾಗೆ ಕಾಣಿಸಬಹುದು, ಆದ್ರೆ ಅವುಗಳನ್ನ ಒಂದು ಸಲಿ ಪಶುವೈದ್ಯರಿಗೆ ಪರೀಕ್ಷೆಗೆ ಅಥವಾ ತಪಾಸಣೆಗೆ ಒಳಪಡಿಸೋದ್ರಿಂದ ಕೂಡ ನಾವು ಅನೇಕ ರೋಗಗಳನ್ನ ಅಥವಾ ಪ್ರಾಣಿಜನ್ಯ ರೋಗಗಳನ್ನ ತಡೆಗಟ್ಟಬಹುದು. ಮತ್ತೆ ಈ ಅನಾವಶ್ಯಕವಾಗಿ ಕೆಲವು ಮನೆಗಳಲ್ಲಿ ನೋಡ್ತೇವೆ, ಪ್ರಾಣಿಗಳನ್ನ ಹಿಡಿಯೋದು, ಪಕ್ಷಿಗಳನ್ನ ಹಿಡಿಯೋದು ಅಥವಾ ಮುಟ್ಟೋದು, ಆಟ ಆಡಿಸೋದು ಇದೆಲ್ಲ ಮಾಡ್ತಿರ್ತಾರೆ. ಇಂಥದ್ನೆಲ್ಲ ನಾವು ಆದಷ್ಟು ತಡೆಯಬೇಕು, ಕಡಿಮೆ ಮಾಡಬೇಕು. ಹಾಗೂ ಈ ಪ್ರಾಣಿಗಳನ್ನ ನಾವು ಮುಟ್ಟಿದಾಗ ಅಥವಾ ಆಟ ಆಡಿಸಿದಾಗ ಕೈಗಳನ್ನ ತುಂಬಾ ಸ್ವಚ್ಛವಾಗಿ ಸೋಂಕು ನಿವಾರಕ ಔಷಧಿಗಳಿಂದ ನಾವು ಕೈಯನ್ನ ಚೆನ್ನಾಗಿ ತೊಳೆದುಕೊಳ್ಬೇಕಾಗತ್ತೆ. ಜೊತೆಗೆ ಈ ಪ್ರಾಣಿ ಉತ್ಪನ್ನಗಳನ್ನ ಬಳಸುವಾಗ ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ? ಹೌದು, ಬಹಳ ಮುನ್ನೆಚ್ಚರಿಕೆನ ನಾವು ಈ ಪ್ರಾಣಿ ಉತ್ಪನ್ನಗಳನ್ನ ಉಪಯೋಗಿಸಬೇಕಾದ್ರೆ ಬಳಸಬೇಕಾಗತ್ತೆ. ಅದು ಏನಪ್ಪಾ ಅಂತಂದ್ರೆ, ಈ ಕಾಯಿಲೆ ಇರುವಂತ ಪ್ರಾಣಿಗಳು ಅಥವಾ ಈ ರೋಗಗ್ರಸ್ತ ಪ್ರಾಣಿಗಳು ಅಂತ ನಾವೇನ್ ಹೇಳ್ತೀವಿ ಅವುಗಳ ಮಾಂಸವನ್ನು ಆದಷ್ಟು ಮಾಂಸಾಹಾರಿಗಳಾಗಿದ್ರೆ ನಾವು ತಿನ್ನಬಾರ್ದು. ಮತ್ತೆ ಈ ತಿಂಡಿ ತಿನಿಸು ತಿನ್ನುವ ಮುನ್ನ ನಾನು ಮೊದಲೇ ಹೇಳ್ದಂಗೆ ಕೈಗಳನ್ನ ಚೆನ್ನಾಗಿ ತೊಳ್ಕೋಬೇಕು. ಮತ್ತೆ ಇದನ್ನೇ ನಾವು ನಮ್ಮ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಿದ್ರೆ ಚಿಕ್ಕದಾಗಿಂದ, ಅದರಲ್ಲೂ ತಂದೆ ತಾಯಿಗಳು ಮಕ್ಕಳಿಗೆ ಅಭ್ಯಾಸ ಮಾಡಿ ಯಾವಾಗ್ಲೂ ಅವರು ಹೊರಗಡೆಯಿಂದ ಬಂದಾಗ ಅಥವಾ ಪ್ರಾಣಿಗಳನ್ನ ಮುಟ್ಟಿದಾಗ ಕೈ ತೊಳೆದುಕೊಂಡು ತಿನ್ನೋದನ್ನ ಅವ್ರಿಗೆ ರೂಢಿ ಮಾಡಿಸ್ಬೇಕು. ಇದರಿಂದ ಕೂಡ ನಾವು ಬಹಳಷ್ಟು ಮಟ್ಟಿಗೆ ಈ ಪ್ರಾಣಿಜನ್ಯ ರೋಗಗಳು ಪ್ರಸಾರ ಆಗೋದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಹಾಲನ್ನು ಕೂಡ ನಾವು ಬಳಸ್ತಾ ಇರ್ತೀವಿ. ಹೌದು, ಈ ಹಾಲಿನಲ್ಲಿ ಕೂಡ ಬಹಳ ಸ್ವಾರಸ್ಯಕರವಾದ ವಿಷಯ ಇದೆ. ಏನಪ್ಪಾ ಅಂದ್ರೆ ಇದೆಲ್ಲ ನಮ್ಮ ರೈತ ಬಾಂಧವರಿಗೆ ಗೊತ್ತಿರುವಂತದ್ದೇನೆ. ಈ ಹಾಲನ್ನ, ಅದರಲ್ಲೂ ಹಳ್ಳಿಗಳಲ್ಲಿ ಹಸಿ ಹಾಲು ಅಥವಾ ನೊರೆ ಹಾಲನ್ನ ಕುಡಿದ್ರೆ ಒಳ್ಳೇದು, ಇದು ಒಂದು ತರ ಔಷಧಿಯಾಗಿಯೂ ಕೂಡ ಕೆಲಸ ಮಾಡುತ್ತೆ ಅಂತ ನಂಬಿಕೆ ಬಹಳ ಜನರಲ್ಲಿ ಇದೆ. ಆದ್ರೆ ಇದು ಒಂದು ರೀತಿಯಲ್ಲಿ ಬಹಳ ತಪ್ಪು ಗ್ರಹಿಕೆ ಅಂತ ಹೇಳ್ಬೋದು. ತೊಂದರೆ ಅಲ್ಲ, ಬಹಳ ತೊಂದರೆ ಆಗತ್ತೆ ಇದರಿಂದ. ಹಾಲನ್ನು ನಾವು ಯಾವಾಗ್ಲೂ ಅಷ್ಟೇ ಚೆನ್ನಾಗಿ ಕುದಿಸಿದ ಮೇಲೇನೆ ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ನೊರೆ ಹಾಲು ಅಥವಾ ಹಸಿ ಹಾಲನ್ನ ಸೇವಿಸಬಾರ್ದು. ಈ ಹಾಲಿನಿಂದನೇ ಅನೇಕ ರೋಗಗಳು ಮನುಷ್ಯರಿಗೆ ಬರುತ್ತದೆ. ಅದರಲ್ಲೂ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ಬೋದು, ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಈ ಕ್ಷಯ ರೋಗ ಕಾಣಿಸ್ಕೋತಾ ಇರೋದು ಅದಕ್ಕೆ ಒಂದು ಕಾರಣ ಈ ಹಸಿ ಹಾಲನ್ನು ಕುಡಿಯೋದು ಕೂಡ ಮುಖ್ಯವಾದ ಕಾರಣ ಆಗಿದೆ. ಮತ್ತು ಸಂಶೋಧಕರು ಅನೇಕ ಬಾರಿ ಸಂಶೋಧನೆ ಮಾಡಿದಾಗ ಒಂದು ಅಚ್ಚರಿ ವಿಷಯ ತಿಳಿದು ಬಂದಿದ್ದು ಏನಪ್ಪಾ ಅಂತಂದ್ರೆ, ಕೆಲವೊಂದು ನಮ್ಮ ರೈತ ಬಾಂಧವರು ಸಸ್ಯಾಹಾರಿಗಳಾಗಿದ್ದು ಪ್ರಾಣಿಗಳ ಒಡನಾಟವೇ ಇಲ್ಲದೆ ಅಂತವರಲ್ಲೂ ಕೂಡ ಅನೇಕ ಪ್ರಾಣಿಜನ್ಯ ರೋಗಗಳು ಪತ್ತೆ ಆಗಿರುವಂತ ಅದು ಬೆಳಕಿಗೆ ಬಂದಿದೆ. ಪತ್ತೆ ಮಾಡಿದಾಗ ಇದಕ್ಕೆ ಕಾರಣ ಏನಿರ್ಬೋದು? ಯಾಕೆಂದ್ರೆ ಅವರು ಪ್ರಾಣಿಗಳ ಸಂಪರ್ಕಕ್ಕೆ ಬಂದಿಲ್ಲ, ಮತ್ತೆ ಅವರು ಸಸ್ಯಾಹಾರಿಗಳು, ಪೂರ್ಣ ರೀತಿಯಲ್ಲಿ ಶುದ್ಧ ಸಸ್ಯಾಹಾರಿಗಳು, ಅವರು ಮಣ್ಣಿನಲ್ಲಿ ಯಾವ್ದ್ರಲ್ಲೂ ಕೆಲಸ ಮಾಡೋದಿಲ್ಲ ಅಥವಾ ಕೃಷಿ ಸಂಬಂಧಿಸಿದ ಚಟುವಟಿಕೆಯಲ್ಲಿ ಕಾರ್ಯನಿರತರಾಗಿಲ್ಲ. ಇವರಿಗೆ ಹೇಗೆ ಈಗ ಬಂತು ಅಂತ ಅಂದ್ರೆ ಹೇಳ್ಬೇಕಂದ್ರೆ, ಈ ತರ ಕಾಯಿಲೆಗಳು ಹೆಚ್ಚಾಗಿ
ಕೆಲವರು ಅರ್ಚಕರಲ್ಲಿ ಕಾಣಿಸ್ಕೊಂಡಿತ್ತು. ಈ ಒಂದು ಗುಂಪಿನವರು ಇದನ್ನ ಸಂಶೋಧನೆ ಮಾಡಿದಾಗ ಅರ್ಚಕರಲ್ಲಿ ಇದು ಹೇಗೆ ಬಂತು ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ಕೊನೆಗೆ ತಿಳಿದು ಬಂದಿದ್ದು ಹಸಿ ಹಾಲು. ಹಸಿ ಹಾಲನ್ನ ನಿಮ್ಗೆ ಗೊತ್ತಿರಬಹುದು, ದೇವಸ್ಥಾನಗಳಲ್ಲಿ ಅರ್ಚನೆಗೆ ಉಪಯೋಗಿಸ್ತಾರೆ, ಹಾಲನ್ನ ಕಾಯಿಸೋದಿಲ್ಲ, ಅಭಿಷೇಕಕ್ಕೆ ಉಪಯೋಗಿಸ್ತಾರೆ. ಅದನ್ನ ಪ್ರಸಾದವಾಗಿ ಸ್ವೀಕರಿಸಿದಾಗ ಈ ಕ್ಷಯ ರೋಗ, ಈ ಬ್ರುಸೆಲ್ಲಾ ರೋಗ, ಈ ತರ ಪ್ರಾಣಿಜನ್ಯ ರೋಗಗಳು ಹೆಚ್ಚಾಗಿ ಈ ಜನಗಳಲ್ಲಿ ಕಂಡು ಬಂತು. ಇದಕ್ಕೆ ಕಾರಣ ಇದು. ಆದ್ದರಿಂದ ನಾವು ಬಹಳ ಎಚ್ಚರಿಕೆ ವಹಿಸಿ ಆದಷ್ಟು ನಾವು ಹಸಿ ಹಾಲು ಅಥವಾ ಹಸಿ ಮೊಟ್ಟೆ, ಮಾಂಸ ಈ ಯಾವ ಕಾರಣಕ್ಕೂ ನಾವು ಸೇವಿಸಬಾರ್ದು. ಹೌದು, ಈ ಹಸಿ ಮೊಟ್ಟೆನೂ ಕುಡಿಯೋ ಅಭ್ಯಾಸನೂ ಇದೆ. ಅದರಿಂದ ನಾನು ಮೊದಲೇ ಹೇಳಿದಂಗೆ ಅನೇಕ ರೋಗಗಳಲ್ಲಿ ಅದು ಹೆಚ್ಚಾಗಿ ಸಾಲ್ಮೊನೆಲ್ಲಾ ರೋಗ ಬರುವಂತ ಸಾಧ್ಯತೆ ಹೆಚ್ಚು ಹಸಿ ಮೊಟ್ಟೆಯಲ್ಲಿ. ಮತ್ತೆ ಇನ್ನೊಂದು, ನಾವು ಎಲ್ಲ ರೈತರೇ ಆಗ್ಲಿ, ಸಾಕು ಪ್ರಾಣಿಗಳನ್ನ ಸಾಕೋರೇ ಆಗ್ಲಿ, ನಾವು ಮನೆಯಲ್ಲಿ ನಾಯಿಗಳನ್ನ ಇಟ್ಟಿರ್ತೀವಿ, ಆದಷ್ಟು ಈ ನಾಯಿಗಳಿಗೆ ನಾವು ಬೇಯಿಸಿದ ಮಾಂಸವನ್ನು ಕೊಡಬೇಕಾಗತ್ತೆ. ಅದು ಏನೋ ಮಾಂಸಾಹಾರವನ್ನು ಕೊಡೋ ಹೋಗಿದ್ರೆ. ಮತ್ತಿನ್ನೊಂದು, ಯಾವ ಕಾರಣಕ್ಕೂ ಈ ಮನೆಯ ನಾಯಿಯನ್ನು ಸತ್ತ ಪ್ರಾಣಿ ಅಥವಾ ಬೇರೆ ಹಸಿ ಮಾಂಸಕ್ಕೆ ಬಾಯಿ ಹಾಕಕ್ಕೆ ಬಿಡಬಾರ್ದು. ಅದರಿಂದ ಕೂಡ ನಾವು ಈ ಪ್ರಾಣಿಜನ್ಯ ರೋಗಗಳನ್ನು ಬಹಳಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಮತ್ತು ಈ ಮಾಂಸಾಹಾರಿಗಳಾದ್ರೆ ನಾವು ಚೆನ್ನಾಗಿ ಬೇಯಿಸಿದ ಮಾಂಸವನ್ನೇ ತಿನ್ನಬೇಕು. ಮತ್ತೆ ಈ ದಿನನಿತ್ಯದಲ್ಲಿ ನಾವು ಏನು ಹಣ್ಣು ಹಂಪಲು ತರಕಾರಿಗಳನ್ನ ನಾವು ಉಪಯೋಗಿಸ್ತೀವಿ, ಅದನ್ನ ಯಾವಾಗ್ಲೂ ಅಷ್ಟೇ ಚೆನ್ನಾಗಿ ಶುದ್ಧವಾದ ನೀರಿಂದ ತೊಳೆದು ನಂತರ ಉಪಯೋಗಿಸ್ಬೇಕು. ಈಗ ಮನೆಯಲ್ಲಿ ಕೆಲವೊಂದು ರೂಢಿ ಇದೆ, ಮನೆಯಲ್ಲಿ ಹೆಂಗಸರು ಅಥವಾ ರೈತ ಮಹಿಳೆಯರು ಕೂತ್ಕೊಂಡು ಸಂಜೆ ಹೊತ್ತು ತರಕಾರಿಗಳನ್ನ ಹಚ್ತಾ ಇರ್ತಾರೆ, ಅದ್ರಲ್ಲಿ ಮಕ್ಕಳುಗಳು ಓಡಾಡ್ತಿದ್ರೆ ಅವರು ಒಂದೊಂದು ತಗೊಂಡು ಈಗ ತಿಂತಾ ಇರ್ತಾರೆ. ಅದನ್ನ ನಾವು ತಡೆಗಟ್ಟಬೇಕು. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ, ಆ ತರಕಾರಿಗಳು ಸರಿಯಾಗಿ ತೊಳೆದಿದ್ಯಾ ಒಂದು, ಇನ್ನೊಂದು ತಿಂತಾ ಇರುವಂತ ಮಕ್ಕಳು ಸರಿಯಾಗಿ ತಮ್ಮ ಕೈ ಕಾಲುಗಳನ್ನ ತೊಳ್ಕೊಂಡಿದಾರಾ ಇಲ್ವಾ. ಇದರಿಂದನೂ ಕೂಡ ಪ್ರಾಣಿಜನ್ಯ ರೋಗಗಳು ಹರಡೋದನ್ನ ನಾವು ನೋಡ್ತೇವೆ. ಅಂದ್ರೆ ಕೆಲವು ಪರೋಪಜೀವಿಗಳು ಮೊಟ್ಟೆ ಇಟ್ಟಿರುವಂತ ಸಾಧ್ಯತೆ ಇರುತ್ತೆ. ಹೌದು, ಈ ಹಸಿ ತರಕಾರಿ ಮತ್ತೆ ಹಣ್ಣು ಹಂಪಲುಗಳಲ್ಲಿ ಈ ಪರೋಪಜೀವಿಗಳ ಮೊಟ್ಟೆಗಳು ಮುಖ್ಯವಾಗಿ ಇದ್ದು ಅವು ಕಣ್ಣಿಗೆ ಕಾಣಿಸೋದಿಲ್ಲ, ಬಹಳ ಸೂಕ್ಷ್ಮ ಇರ್ತವೆ ಅವು. ಮೊಟ್ಟೆಗಳು ಎಷ್ಟಪ್ಪ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಇರ್ತವೆ ಈ ಮೊಟ್ಟೆಗಳು. ಇವುಗಳಿಂದ ಕೂಡ ಪ್ರಾಣಿಜನ್ಯ ರೋಗಗಳು ಬರಬಹುದು. ಮತ್ತು ಈ ರೋಗ ಲಕ್ಷಣ ನಾವು ಯಾವಾಗ್ಲೇ ಆಗ್ಲಿ ಯಾರಿಗೇ ಆಗ್ಲಿ ಕಾಣಿಸ್ಕೊಂಡ ತಕ್ಷಣ ನಮ್ಮ ಹತ್ತಿರದ ವೈದ್ಯರು ಅಥವಾ ಪಶು ವೈದ್ಯರಿಗೆ ತೋರಿಸಿ ಅವರ ಚಿಕಿತ್ಸೆ ಮತ್ತೆ ಸಲಹೆಯನ್ನ ಪಡಿಬೇಕಾಗತ್ತೆ. ಅದು ಬಹಳ ಮುಖ್ಯವಾದದ್ದು. ಮತ್ತೆ ನಮಗೆ ಯಾವುದೇ ಸಂದರ್ಭದಲ್ಲಿ ಈ ರೈತರಿಗೆ, ನಮ್ಮ ರೈತ ಬಾಂಧವರಿಗೆ ಅಥವಾ ರೈತ ಮಹಿಳೆಯರಿಗೆ ಏನೋ ಸಂಶಯ ಬಂತು, ನಮ್ಗೆ ಇದಿರ್ಬೋದಾ ಹಾಗಿರ್ಬೋದಾ ಹಾಗೆ, ಆಗ ನಾವು ನಮ್ಮ ಸೂಕ್ತ ಸಲಹೆಯನ್ನ ಪಶು ವೈದ್ಯರಿಂದನೋ ಅಥವಾ ವೈದ್ಯಾಧಿಕಾರಿಗಳಿಂದನೋ ಪಡೆಯೋದು ಕೂಡ ಬಹಳ ಮುಖ್ಯ ಆಗತ್ತೆ. ತುಂಬ ಸಂತೋಷ ಡಾಕ್ಟರ್ ಅಲೀನಾ ಗೌಡ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುವಂಥ ರೋಗಗಳು, ಅವುಗಳು ಬರುವಂಥ ವಿಧಾನಗಳು ಮತ್ತು ಏನೇನು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ